ಒಂದು ನಗರಕ್ಕೂ ಜೀವನ ಚರಿತ್ರೆ ಇರುತ್ತಾ? ಖಂಡಿತ ಇರುತ್ತೆ. ಆದ್ರೆ ಅದನ್ನ ಪದಗಳಲ್ಲಿ ಬರೆಯೋಕ್ಕಾಗಲ್ಲ. ಬದಲಾಗಿ ಸಂಖ್ಯೆಗಳಲ್ಲಿ, ನಕ್ಷೆಗಳಲ್ಲಿ ಬರಿಬೇಕು. ಬನ್ನಿ ಇವತ್ತು ಅಂಕಿಅಂಶಗಳ ಮೂಲಕ ಬೆಂಗಳೂರಿನ ಕಥೆಯನ್ನ ನೋಡೋಣ. ನಾವು ಈ ಕಥೆಯನ್ನ ಹೇಳ್ತಿರೋದು ಯಾವುದೋ ಕಾಲ್ಪನಿಕ ಆಧಾರದ ಮೇಲೆ ಅಲ್ಲ. ಇದರ ಮೂಲ ಜಿಲ್ಲಾ ಜನಗಣತಿ ಕೈಪಿಡಿ, ಅಂದ್ರೆ ಬೆಂಗಳೂರಿನ ಬಗ್ಗೆ ಸರ್ಕಾರವೇ ಸಿದ್ಧಪಡಿಸಿದ ಅತ್ಯಂತ ವಿವರವಾದ ಅಧಿಕೃತ ದಾಖಲೆಗಳಲ್ಲಿ ಇದು ಒಂದು. ಅದು ಭಾರತ ಸರ್ಕಾರದ ಜನಗಣತಿ ಇಲಾಖೆ 2011ರಲ್ಲಿ ಪ್ರಕಟಿಸಿದ ಬೆಂಗಳೂರು ಜಿಲ್ಲೆಯ ಅಧಿಕೃತ ಜನಗಣತಿ ಕೈಪಿಡಿ. ಅದರಲ್ಲಿರೋ ಒಂದೊಂದೇ ವಿಷಯವನ್ನ ಈಗ ಬಿಡಿಸಿ ನೋಡೋಣ. ಸುಮಾರು 1 ಕೋಟಿ ಜನರಿರುವ ಒಂದು ಮಹಾನಗರದ ಜೀವನ ಚರಿತ್ರೆಯನ್ನ ಬರೆಯೋದು ಅಂದ್ರೆ ಹೇಗೆ ಸಾಧ್ಯ? ಉತ್ತರ ಸಿಗೋದು ಜನಗಣತಿ ಸಂಗ್ರಹಿಸಿದ ಆ ಬೃಹತ್ ಡೇಟಾದಲ್ಲಿ. ನೆನ್ಪಿಡಿ, ಇದು ಬರೀ ನಂಬರ್ಗಳಲ್ಲ, ಇದೊಂದು ಕಥೆ. ಹಾಗಾಗಿ ಈ ಜಿಲ್ಲಾ ಜನಗಣತಿ ಕೈಪಿಡಿಯನ್ನ ನಾವು ಬೆಂಗಳೂರಿನ ಅಧಿಕೃತ ಜೀವನ ಚರಿತ್ರೆ ಅಂತಾನೆ ಕರೀಬೋದು. ಹಾಗಾದ್ರೆ ಬರೀ ನಂಬರ್ಸ್ ಇರೋ ಒಂದು ಸರ್ಕಾರಿ ಡಾಕ್ಯುಮೆಂಟ್ ಒಂದು ದೊಡ್ಡ ಸಿಟಿಯ ಬಗ್ಗೆ ಏನ್ ಕತೆ ಹೇಳೋಕಾಗುತ್ತೆ ಅಲ್ವಾ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗೋಣ. ಸರಿ, ಮೊದಲಿಗೆ ಬೆಂಗಳೂರಿನ ಹೆಸರಿನ ಕಥೆಯಿಂದಲೇ ಶುರು ಮಾಡೋಣ. ಯಾಕಂದ್ರೆ ನಮ್ಮ ಸಿಟಿಯ ಹೆಸರಿನಲ್ಲೇ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಜಾನಪದ ಕಥೆ ಇದೆ. ನಮ್ಮ ಬೆಂಗಳೂರು ಅನ್ನೋ ಹೆಸರು ಬೆಂದ ಕಾಳೂರು ಅನ್ನೋ ಪದದಿಂದ ಬಂದಿದೆ ಅಂತ ಒಂದು ನಂಬಿಕೆ. ಅಂದ್ರೆ ಬೆಂದ ಕಾಳುಗಳ ಊರು ಅಂತ. ಇದು ಸುಮ್ನೆ ಒಂದು ಹೆಸರಲ್ಲ, ಇದರ ಹಿಂದೆ ಒಂದು ಹೃದಯಸ್ಪರ್ಶಿ ಕಥೆನೇ ಇದೆ. ಕಥೆ ಏನಪ್ಪಾ ಅಂದ್ರೆ, ಒಮ್ಮೆ ಹೊಯ್ಸಳ ರಾಜ ವೀರ ಬಲ್ಲಾಳ ಬೇಟೆಗೆ ಹೋಗಿ ದಾರಿ ತಪ್ಪಿಬಿಡ್ತಾನೆ. ಹಸಿವಿನಿಂದ ಬಳಲಿ ಒಂದು ಸಣ್ಣ ಗುಡಿಸಲಿಗೆ ಬರ್ತಾನೆ. ಅಲ್ಲಿರೋ ಒಬ್ಬ ಅಜ್ಜಿ ಪ್ರೀತಿಯಿಂದ ರಾಜನಿಗೆ ಬಿಸಿ ಬಿಸಿ ಬೇಯಿಸಿದ ಕಾಳುಗಳನ್ನ ತಿನ್ನೋಕೆ ಕೊಡ್ತಾರೆ. ಅವರ ಆ ಪ್ರೀತಿಗೆ ಮನಸೋತ ರಾಜ ಆ ಜಾಗಕ್ಕೆ ಬೆಂದ ಕಾಳೂರು ಅಂತ ಹೆಸರಿಡ್ತಾನೆ. ಅದೇ ನೋಡಿ ಮುಂದೆ ಬೆಂಗಳೂರಾಗಿದ್ದು. ಎಂಥ ಚಂದದ ಕಥೆ ಅಲ್ವಾ, ಒಂದು ಮೆಗಾಸಿಟಿಯ ಹೆಸರಿನ ಹಿಂದೆ. ಈಗ ಈ ನಗರದ ಇತಿಹಾಸದ ಪುಟಗಳನ್ನ ಸ್ವಲ್ಪ ಫಾಸ್ಟ್ ಆಗಿ ತಿರುವು ಹಾಕೋಣ. ಯಾಕಂದ್ರೆ ಹಲವಾರು ರಾಜವಂಶಗಳು ಈ ನೆಲವನ್ನ ಆಳಿ ಇವತ್ತಿನ ಬೆಂಗಳೂರಿಗೆ ಒಂದು ಗಟ್ಟಿ ಅಡಿಪಾಯ ಹಾಕಿವೆ. ಕೆಂಪೇಗೌಡರು ಆಧುನಿಕ ಬೆಂಗಳೂರನ್ನ ಕಟ್ಟೋಕ್ಕೂ ಮುಂಚೆ ಈ ಜಾಗಕ್ಕೆ 100 ವರ್ಷಗಳ ಇತಿಹಾಸವಿದೆ. 2ನೇ ಶತಮಾನದಲ್ಲಿ ಗಂಗರಿಂದ ಶುರುವಾಗಿ 11ನೇ ಶತಮಾನದಲ್ಲಿ ಚೋಳರು, ಆಮೇಲೆ 14ನೇ ಶತಮಾನದಲ್ಲಿ ವೈಭವದ ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿತ್ತು. 1537ರಲ್ಲಿ ಕೆಂಪೇಗೌಡರು ಆಧುನಿಕ ಬೆಂಗಳೂರನ್ನ ಕಟ್ಟಿದ್ರು. ಆಮೇಲೆ 1687ರಲ್ಲಿ ಮೈಸೂರು ಒಡೆಯರು 3 ಲಕ್ಷ ರೂಪಾಯಿಗೆ ಬೆಂಗಳೂರನ್ನ ಕೊಂಡುಕೊಂಡ್ರು. ಕೊನೆಗೆ 1799ರಲ್ಲಿ ಅಧಿಕೃತವಾಗಿ ಮೈಸೂರು ಸಂಸ್ಥಾನಕ್ಕೆ ಸೇರಿತು. ಅಬ್ಬಾ, ಶತಮಾನಗಳ ಇತಿಹಾಸ ಇದೆ ಈ ಮಣ್ಣಿಗೆ. ಸರಿ, ಇತಿಹಾಸದಿಂದ ನೇರವಾಗಿ 21ನೇ ಶತಮಾನಕ್ಕೆ ಜಂಪ್ ಮಾಡೋಣ. ಯಾಕಂದ್ರೆ 2001ರಿಂದ 2011 ಈ 10 ವರ್ಷ ಇದೆಯಲ್ಲ, ಇದು ಬೆಂಗಳೂರಿನ ಇಡೀ ಚಿತ್ರಣವನ್ನೇ ಬದಲಾಯಿಸ್ಬಿಡ್ತು. ಇಲ್ಲಿರೋ ಈ 2 ಮ್ಯಾಪ್ಗಳನ್ನ ಒಮ್ಮೆ ನೋಡಿ. ಒಂದು ಇಡೀ ಜಿಲ್ಲೆಯ ಮ್ಯಾಪ್, ಇನ್ನೊಂದು ಬೆಂಗಳೂರು ನಗರದ ಕೇಂದ್ರ ಭಾಗ. ನಗರ ಹೇಗೆ ತನ್ನ ಸುತ್ತಮುತ್ತಲಿನ ಹಳ್ಳಿಗಳನ್ನ, ಸಣ್ಣಪುಟ್ಟ ಪಟ್ಟಣಗಳನ್ನ ತನ್ನೊಳಗೆ ಸೇರಿಸಿಕೊಂಡು ದೈತ್ಯವಾಗಿ ಬೆಳೀತು ಅನ್ನೋದಕ್ಕೆ ಈ ನಕ್ಷೆಗಳೇ ಸಾಕ್ಷಿ. ಇದು ಬರೀ ಬೆಳವಣಿಗೆಯಲ್ಲ, ಇದೊಂದು ರೀತಿ ಅರ್ಬನ್ ಎಕ್ಸ್ಪ್ಲೋಷನ್. ಆಡಳಿತಾತ್ಮಕವಾಗಿ ಏನಾಯ್ತು ಅಂತ ನೋಡಿದ್ರೆ, ಬೆಂಗಳೂರು ಪೂರ್ವ ಅಂತ ಒಂದು ಹೊಸ ತಾಲೂಕು ಹುಟ್ಕೊಳ್ತು. ಸುಮಾರು 72 ಹಳ್ಳಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ ನಮ್ಮ ಬಿಬಿಎಂಪಿ ವ್ಯಾಪ್ತಿಗೆ ಸೇರಿದ್ವು. ಕೆಂಗೇರಿ, ಕೃಷ್ಣರಾಜಪುರದಂತಹ ದೊಡ್ಡ ದೊಡ್ಡ ಪಟ್ಟಣಗಳು ಕೂಡ ಬೆಂಗಳೂರು ಕಾರ್ಪೊರೇಷನ್ನ ಭಾಗವಾದ್ವು. ಈ ನಗರೀಕರಣದ ಸ್ಪೀಡ್ ಎಷ್ಟಿತ್ತು ಅನ್ನೋದಕ್ಕೆ ಈ ಒಂದು ಉದಾಹರಣೆ ಸಾಕು ನೋಡಿ. ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ 2001ರಲ್ಲಿ 324 ಹಳ್ಳಿಗಳಿದ್ವು. ಜಸ್ಟ್ 10 ವರ್ಷದಲ್ಲಿ, ಅಂದ್ರೆ 2011ರ ಹೊತ್ತಿಗೆ ಆ ಸಂಖ್ಯೆ 128ಕ್ಕೆ ಇಳಿದಿತ್ತು. ಅಂದ್ರೆ ಸುಮಾರು 200 ಹಳ್ಳಿಗಳು ಅಕ್ಷರಶಃ ನಗರದ ಭಾಗವಾಗಿ ಮಾರ್ಪಟ್ಟಿದ್ವು. ಹಾಗಾದ್ರೆ ಇಷ್ಟೆಲ್ಲ ದೊಡ್ಡದಾದ ಬೆಂಗಳೂರಿನಲ್ಲಿ 2011ರಲ್ಲಿ ಎಷ್ಟು ಜನ ಇದ್ರು? ಬನ್ನಿ ಈಗ ನೇರವಾಗಿ ಜನಗಣತಿಯ ಆ ಮುಖ್ಯವಾದ ನಂಬರ್ಗಳನ್ನ ನೋಡೋಣ. 2011ರ ಜನಗಣತಿಯ ಪ್ರಕಾರ ಬೆಂಗಳೂರು ಜಿಲ್ಲೆಯ ಒಟ್ಟು ಜನಸಂಖ್ಯೆ 96,21,551. ಇದು ಆ ಸಮಯದಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯಿದ್ದ ಜಿಲ್ಲೆಯಾಗಿತ್ತು. ಆಲ್ಮೋಸ್ಟ್ 1 ಕೋಟಿಯ ಹತ್ರತ್ರ. ಇನ್ನು ನಗರದ ಕೋರ್ ಏರಿಯಾ ಅಂದ್ರೆ ಬಿಎಂಪಿ ವ್ಯಾಪ್ತಿಯಲ್ಲಿ 44,20,000 ಪುರುಷರು ಮತ್ತು 40,80,000 ಮಹಿಳೆಯರಿದ್ರು. ಇದು ನಗರದ ಡೆಮೋಗ್ರಫಿಕ್ಸ್ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ.
ಇದರ ಹಿಂದಿರೋ ಒಂದು ಪವರ್ಫುಲ್ ಟೂಲ್ ಪ್ರಾಥಮಿಕ ಜನಗಣತಿ ಸಾರಾಂಶ ಅಥವಾ PCA. ಇದನ್ನ ಒಂದು ಸೂಪರ್ ಡೀಟೇಲ್ಡ್ ರಿಪೋರ್ಟ್ ಕಾರ್ಡ್ ಅನ್ಕೋಬಹುದು. ಇದು ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ವಾರ್ಡ್ನ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೆ. ಇದೇ ಕಾರಣಕ್ಕೆ ಜನಗಣತಿಗೆ ಇಷ್ಟು ಸಣ್ಣ ಮಟ್ಟದಲ್ಲಿಯೂ ಕತೆಗಳನ್ನ ಹೇಳೋಕ್ ಸಾಧ್ಯವಾಗೋದು. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಒಟ್ಟು ಜನಸಂಖ್ಯೆಯನ್ನ ಕೆಲಸ ಮಾಡೋರು ಮತ್ತೆ ಕೆಲಸ ಮಾಡದವರು ಅಂತ ವಿಂಗಡಿಸಿದಾಗ 2011ರಲ್ಲಿ ಕೇವಲ 45.5% ಮಾತ್ರ ವರ್ಕರ್ಸ್ ಕ್ಯಾಟಗರಿಯಲ್ಲಿದ್ರು. ಉಳಿದ 54.5% ನಾನ್ ವರ್ಕರ್ಸ್. ಅಂದ್ರೆ ಇದರಲ್ಲಿ ಸ್ಟೂಡೆಂಟ್ಸ್, ಗೃಹಿಣಿಯರು, ರಿಟೈರ್ ಆದವರು ಎಲ್ಲ ಸೇರಿರ್ತಾರೆ. ಇವರೆಲ್ಲ ಸಿಟಿಯ ಎಕಾನಮಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡುವ ದೊಡ್ಡ ಸಮೂಹ. ಸರಿ, ಇವೆಲ್ಲ ದೊಡ್ಡ ದೊಡ್ಡ ಸಂಖ್ಯೆಗಳಾಯ್ತು. ಈಗ ಸ್ವಲ್ಪ ಮೈಕ್ರೋ ಲೆವೆಲ್ಗೆ ಹೋಗಿ 2011ರಲ್ಲಿ ಬೆಂಗಳೂರಿನ ಒಂದು ಸರಾಸರಿ ಮನೆ ಹೇಗಿತ್ತು ಅಂತ ನೋಡೋಣ. ಕುಡಿಯೋ ನೀರಿನಂತಹ ಬೇಸಿಕ್ ಸೌಲಭ್ಯದ ಬಗ್ಗೆ ನೋಡೋದಾದ್ರೆ 81%ಗಿಂತ ಹೆಚ್ಚು ಮನೆಗಳಿಗೆ ಟ್ರೀಟೆಡ್ ಟ್ಯಾಪ್ ವಾಟರ್ ಸಿಗ್ತಿತ್ತು. ಆದ್ರೆ ಅದೇ ಸಮಯದಲ್ಲಿ ಸುಮಾರು 15% ಮನೆಗಳು ಕೊಳವೆಬಾವಿ ಅಥವಾ ಬೋರ್ವೆಲ್ ನೀರನ್ನೇ ನಂಬಿಕೊಂಡಿದ್ವು. ಇದು ನಗರದ ಡೆವಲಪ್ಮೆಂಟ್ನಲ್ಲಿದ್ದ ಒಂದು ಅಂತರವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಸ್ಲೈಡ್ ಇದೆಯಲ್ಲ, ಇದು 2011ರ ಕಾಲಘಟ್ಟವನ್ನ ಪರ್ಫೆಕ್ಟ್ ಆಗಿ ಹಿಡಿದಿಡುತ್ತೆ. ಆಗ 86% ಮನೆಗಳಲ್ಲಿ ಮೊಬೈಲ್ ಫೋನ್ ಇತ್ತು. ಓಕೆ, ಆದ್ರೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದ್ದಿದ್ದು ಬರೀ 33% ಮನೆಗಳಲ್ಲಿ. ಅಷ್ಟೇ ಅಲ್ಲ, ಇಂಟರ್ನೆಟ್ ಕನೆಕ್ಷನ್ ಅದು ಇದ್ದಿದ್ದು ಬರೀ 18% ಮನೆಗಳಲ್ಲಿ ಮಾತ್ರ. ಅಬ್ಬಬ್ಬಬ್ಬ, ಇವತ್ತಿಗೆ ಹೋಲಿಸಿದ್ರೆ ಇದನ್ನ ನಂಬೋಕೂ ಆಗಲ್ಲ ಅಲ್ವಾ? 2011ರಲ್ಲಿ ಜನರ ಓಡಾಟ ಹೇಗಿತ್ತು ನೋಡಿ. 43% ಕುಟುಂಬಗಳಲ್ಲಿ ಸ್ಕೂಟರ್ ಅಥವಾ ಮೋಟಾರ್ ಸೈಕಲ್ ಇತ್ತು. ಅಂದ್ರೆ 2 ವೀಲರೇ ಕಿಂಗ್ ಆಗಿತ್ತು. ಇನ್ನು ಕಾರು, ಜೀಪು ಅಥವಾ ವ್ಯಾನ್ ಇದ್ದಿದ್ದು ಬರೀ 27% ಮನೆಗಳಲ್ಲಿ ಮಾತ್ರ. ಇದು ಅಂದಿನ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಮತ್ತು ಸಿಟಿ ಟ್ರಾಫಿಕ್ ಬಗ್ಗೆ ಒಂದು ಒಳ್ಳೆ ಐಡಿಯಾ ಕೊಡುತ್ತೆ. ಕೆಲವು ಮುಖ್ಯ ಅಂಶಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ಬೆಂಗಳೂರಿನ ಇತಿಹಾಸ ಅನ್ನೋದು ಕೇವಲ ಕಥೆ ಅಲ್ಲ, ಅದೊಂದು ದಂತಕಥೆ ಮತ್ತು ಆಧುನಿಕತೆಯ ಅದ್ಭುತ ಮಿಶ್ರಣ. ಎರಡನೇದಾಗಿ 2001ರಿಂದ 2011ರ ಆ ಒಂದು ದಶಕ ಇದೆಯಲ್ಲ, ಅದು ಬೆಂಗಳೂರಿನ ಇತಿಹಾಸದಲ್ಲೇ ಕಂಡ ಅತ್ಯಂತ ವೇಗದ ನಗರೀಕರಣದ ಕಾಲ. ಮೂರನೇದಾಗಿ, ಈ ಇಡೀ ಬದಲಾವಣೆಗೆ ಜನಗಣತಿ ಒಂದು ಗಟ್ಟಿಯಾದ ಸಂಖ್ಯಾತ್ಮಕ ಸಾಕ್ಷಿಯನ್ನ ಕೊಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೊಡ್ಡ ಪ್ರಕ್ರಿಯೆಯಲ್ಲಿ ಒಂದು ಸಣ್ಣ ಹಳ್ಳಿಯು ಲೆಕ್ಕದಿಂದ ತಪ್ಪಿಸಿಕೊಳ್ಳೋದಿಲ್ಲ. ಬೆಂದ ಕಾಳಿನ ಊರಿನಿಂದ ಶುರುವಾಗಿ ಸುಮಾರು 1 ಕೋಟಿ ಜನಸಂಖ್ಯೆಯ ಮಹಾನಗರದವರೆಗೂ 2011ರ ಜನಗಣತಿ ಒಂದು ದೊಡ್ಡ ಬದಲಾವಣೆಯ ಅಲೆಯಲ್ಲಿ ತೇಲುತ್ತಿದ್ದ ನಗರದ ಒಂದು ಫೋಟೋವನ್ನ ಕ್ಲಿಕ್ ಮಾಡಿ ಇಟ್ಟ ಹಾಗೆ. ಇದು ಬರೀ ಡೇಟಾ ಅಲ್ಲ, ಒಂದು ನಗರದ ಜೀವನ ಚರಿತ್ರೆಯ ಒಂದು ಬಹಳ ಮುಖ್ಯವಾದ ಅಧ್ಯಾಯ. ಇದು 2011ರ ಬೆಂಗಳೂರಿನ ಚಿತ್ರಣ. ಅಲ್ಲಿಂದ ಇಲ್ಲಿಗೆ ಒಂದು ದಶಕಕ್ಕೂ ಹೆಚ್ಚು ಸಮಯ ಕಳೆದಿದೆ. ಟೆಕ್ನಾಲಜಿ, ಟ್ರಾಫಿಕ್, ಸಿಟಿಯ ಸ್ವರೂಪ ಎಲ್ಲವೂ ಬದಲಾಗಿದೆ. ಹಾಗಾದ್ರೆ ಇವತ್ತಿನ ಬೆಂಗಳೂರಿನ ಚಿತ್ರಣ ಇನ್ನೂ ಎಷ್ಟು ಬದಲಾಗಿರಬಹುದು? ಇದೊಂದು ಯೋಚನೆ ಮಾಡಬೇಕಾದ ವಿಷಯ.